ಸಾರಿ ಭೂಮಿಕಾ. ಏನು ಸಾರಿ? ಎಲ್ಲರ ಮುಂದೆ ನನಗೊಂಥರ ಆಗೋಯ್ತು ಗೊತ್ತಾ. ಅಲ್ಲ ಗೌತಮವ್ರೆ, ನಾನು ಒಂದಿನ ಮನೇಲಿಲ್ಲ ಅಂದರೆ ನೀವು ಹೀಗೆಲ್ಲ ಮಾಡ್ಬೋದಾ? ಹಾಂ, ಒಂದು ಹೇಳಿ ನನಗೆ. ನೀವು ಇಲ್ಲಿ ಬರೋಕ್ಕೆ ಮುಂಚೆ ಕುಡಿದ್ರಾ ಅಥವಾ ಇಲ್ಲಿ ಬರೋದಕ್ಕೆ ಅಂತ ಕುಡಿದ್ರಾ? ಎರಡೂ ಅಲ್ಲ. ಮತ್ತೆ ಇಲ್ಲಿಗೆ ಬಂದ ಮೇಲೆ ಕುಡ್ದಿದ್ದು, ಸ್ವಲ್ಪ ಧೈರ್ಯ ಬರಲಿ ಅಂತ. ಕಾರಲ್ಲಿ ಡ್ರಿಂಕ್ಸ್ ಇಟ್ಕೊಂಡಿದ್ರಾ? ನಾನಲ್ಲ ರೀ, ಆ ನನ್ನ ಮಗ ಆನಂದ ಸರಿ ಇಲ್ಲ ರೀ. ಅವನು ಕೆಟ್ಟ ನನ್ನ ಮಗ. ಅವನು ಕಾರಲ್ಲಿ ಸ್ಟೆಪ್ನಿ ಇಟ್ಕೊಳ್ಳೋ ಥರ ಡ್ರಿಂಕ್ಸ್ ಬಾಟ್ಲ್ ಇಟ್ಕೊಂಡಿದ್ದಾನ್ರಿ, ಎಮರ್ಜೆನ್ಸಿಗೆ ಅಂತ. ಸ್ವಲ್ಪ ಕುಡಿದೆ ಅಷ್ಟು, ಇಷ್ಟಿಷ್ಟೇ. ಸೊ ಎಷ್ಟು ಕುಡಿದ್ಮೇಲೆ ಧೈರ್ಯ ತಗೊಂಡು ಬಂದ್ರಿ ಅನ್ನಿ? ಹೌದು. ಏನು ಹೌದು? ಕುಡಿದ್ ಬಂದ್ಮೇಲೆ ನೋಡಿ ಏನೆಲ್ಲ ಅವಂತರ ಮಾಡಿದ್ದೀರಾ ಅಂತ. ಕಳ್ಳರ ಥರ ಬಂದಿದ್ದೀರಾ, ಮರ್ಯಾದೆನೇ ತೆಗೆದು ಬಿಟ್ರಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಾನು ಬಂದಿದ್ದು ಪ್ರೀತಿಯಿಂದ, ನಿಮ್ಮ ಕಾರಣಕ್ಕೆ ನಾನು ಎಲ್ಲ ಮಾಡಿದ್ದು ರೀ. ಹೌದು ನೋಡಿ, ನಾನು ಇದಕ್ಕೆಲ್ಲ ಕರಗಲ್ಲ. ದಿಸ್ ಟೂ ಮಚ್ ಗೌತಮರೇ. ಮೂರ್ಖತನದ ಪರಮಾವಧಿ ಇದು. ಅಲ್ಲ ಗೌತಮರೇ, ನಾರ್ಮಲ್ ಆಗಿ ಬಂದು ನೀವು ಬಾಗ್ಲೆ ತಟ್ಟಿದ್ದಿದ್ರೆ ನಾನು ಬಂದು ಬಾಗ್ಲು ಓಪನ್ ಮಾಡ್ತೀನಾ? ನೀವು ನಿಜವಾಗ್ಲೂ ಬೈತಾ ಇದ್ದೀರಾ? ಸೀರಿಯಸ್ಸಾ? ಅಫ್ಕೋರ್ಸ್ ನಾನು ಸೀರಿಯಸ್ ಆಗಿ ಬೈತಿದ್ದೀನಿ. ಏನು ನನ್ನ ನೋಡಿದ್ರೆ ತಮಾಷೆ ಮಾಡ್ತಿದ್ದೀನಿ ಅಂತ ಅನ್ಸುತ್ತಾ? ದಿಸ್ ಇಸ್ ನಾಟ್ ಡನ್ ಗೌತಮ್ ಅವರೇ. ಹೀಗೆ ಬಂದು ನೀವು ಎಲ್ಲರನ್ನೂ ಎಬ್ಸಿದ್ದೀರಾ, ಎಲ್ಲರೂ ನಿದ್ದೆ ಹಾಳು ಮಾಡಿದ್ದೀರಾ, ನನ್ನ ಜೊತೆ ಮಗುನೂ ಎಬ್ಸಿದ್ದೀರಾ ನೀವು. ವೆರಿ ಬ್ಯಾಡ್. ಓ ಮೈ ಗಾಡ್, ಮಗುನೂ ಎದ್ಬಿಟ್ಟದ? ಹಾಂ, ಸಾರಿ ಪುಟ್ಟಮ್ಮ. ಇರಲಿ. ನನಗೊಂದು ಅರ್ಥ ಆಗ್ತಿಲ್ಲ ಗೌತಮ್ ಅವರೇ. ನಮ್ಮ ಹಳೆ ಮನೆಯಲ್ಲಿ ಲಿಫ್ಟ್ ಕೆಟ್ಟೋಗಿತ್ತು ಅಂತ ನೀವು ಮೆಟ್ಲು ಹತ್ಕೊಂಡು ಬಂದ್ರಿ. ಸುಧಾರಿಸ್ಕೊಳ್ಳೋಕ್ಕೆ 100 ಟ್ಯಾಬ್ಲೆಟ್ಸ್ ನುಂಗಿದ್ರಿ ನೀವು. ನೆನಪಿದೆಯಾ? ಹಾಂ, ಗೊತ್ತು. ಆದರೆ ಇವತ್ತು ಗೇಟ್ ಕ್ರ್ಯಾಶ್ ಮಾಡಿ ಕಾಂಪೌಂಡ್ ಹಾರಿ ಬಂದಿದ್ದೀರಾ. ಅಷ್ಟೊಂದು ಡೆವಲಪ್ ಆಗ್ಬಿಟ್ಟಿದ್ದೀರಾ ನೀವು. ಇದು ಅದರ ಪ್ರಭಾವನಾ? ಇಲ್ಲ ಭೂಮಿಕಾ, ನಿಮ್ಮ ಮೇಲಿನ ಪ್ರೀತಿಯಿಂದ ಹೇಳಿದ್ನಲ್ಲ, ನಿಮ್ಮ ಪ್ರೀತಿ ಥರ ಟಾನಿಕ್ ಥರ ಕೆಲಸ ಮಾಡಿದ್ದೀರಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈಗೇನು ಗೊತ್ತಾ, ನಾನು ಮೇನ್ ಡೋರಿಂದ ಬಂದಿದ್ದರೆ ಎಲ್ರಿಗೂ ಗೊತ್ತಾಗ್ಬಿಡೋದು. ಎಲ್ರಿಗೂ ಡೌಟ್ ಬಂದ್ಬಿಡೋದ್ರಿ. ಯಾರಿಗೂ ಬಂದಿಲ್ಲ. ಏನು? ಯಾರಿಗೂ ಡೌಟ್ ಬಂದಿಲ್ವಾ? ಯಾರಿಗೂ ಬಂದಿದೆ. ಯಾರಿಗೇನು ಗೊತ್ತಾಗಿಲ್ಲ? ಇಲ್ಲ. ಮತ್ತೆ ಹಾಲಲ್ಲಿ ಆಗಿದ್ದು ಮರ್ತೋಯ್ತಾ? ಏನಾಯ್ತು?